ನಮಸ್ಕಾರ, ನಾನು ನವೀನ್ ಕುಮಾರ್ ಅಂತ. ನಮ್ಮ ಹೆಂಡತಿ, ನನ್ನ ಮಗಳು, ನನ್ನ ಮಗ. ಮಂಟ್ರ ಆಟೋ ತಗೊಂಡು 1.5 ವರ್ಷ ಆಯಿತು. 1 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ವಿ. 10 ವರ್ಷ ಆಟೋ ಸರ್ವಿಸು, 8 ವರ್ಷ LPG CNG ಆಟೋ ಓಡಿಸಿದೆ. 1 ವರ್ಷದಿಂದ ಇದು EV ತಗೊಂಡೆ. ಮುಂಚೆ ಗ್ಯಾಸ್ ಗಾಡಿ ಓಡಿಸ್ತಾ ಇದೆ, ಅದರಲ್ಲಿ 3,000 ಮಾಡಿದ್ರೆ 1,500 ಅದಕ್ಕೆ ಹೋಗ್ಬಿಡ್ತಾಯಿತ್ತು, ಅರ್ಧ ಮೇಂಟೆನೆನ್ಸ್ ಹೋಗ್ತಾಯಿತ್ತು. ಈ ಗಾಡಿ ತಗೊಂಡಾಗಿಂದ 3,000 ಮಾಡಿದ್ರೆ 3,000 ಉಳಿತೈತೆ. ಒಳ್ಳೆ ಸೇವಿಂಗ್ ಇದೆ, ಅದಕ್ಕಿಂತ ಇದೇ ಬೆಸ್ಟ್ ಆಗಿದೆ ಗಾಡಿ. ನಮ್ಮ ಯಜಮಾನರು ಬೇರೆ ಗಾಡಿ ಓಡಿಸ್ತಾ ಇದ್ರು, ಅದಕ್ಕೆ ನಾವು ಮೇಂಟೆನೆನ್ಸ್ಗೆ ಅಂತ ಎತ್ತಿಕಬೇಕಾಯ್ತು. ಈ ಗಾಡಿ ತಗೊಂಡಿಂದ ನಮಗೇನು ಮೇಂಟೆನೆನ್ಸ್ ಏನಿಲ್ಲ. ಮಂಟ್ರ ಆಟೋ 1 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದೀನಿ, ಏನು ಮೇಂಟೆನೆನ್ಸ್ ಚಾರ್ಜೇ ಬಂದಿಲ್ಲ. 1 ಲಕ್ಷ ಕಿಲೋಮೀಟ್ರ್ ಓಡಿಸು, ಇವಾಗ ಏನು ಮೇಂಟೆನೆನ್ಸ್ ಚಾರ್ಜ್ ಬಂದಿಲ್ಲ, ಇನ್ನೂ ಚೆನ್ನಾಗಿ ನಡೀತಾ ಇದೆ. ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಇದು ಓಡಿಸೋಕ್ಕೆ ಈಸಿಯಾಗಿದೆ. ಬೇರೆ ಗಾಡಿ ಇದೆ, ಕ್ಲಚ್ ಎಲ್ಲ ತಿರುಗಬೇಕು, ಮಾಡಬೇಕು, ಏನು ಮಾಡಬೇಕು, ಇದೇನೂ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಬೆಂಗಳೂರಲ್ಲಿ ಓಡಿಸೋದಕ್ಕೆ ಇದು ಆರಾಮಾಗಿದೆ. ಹಳ್ಳದಿಂದ ಎಲ್ಲ ಹಸೆ ಕಬ್ಜರ್ಗಳು 2 ಇದ್ದಾವೆ, ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ನಮಗೂ ಕೂಡ ಏನು ಬೈ ಕೈ ಏನೂ ನೋವು ಬರೋಲ್ಲ. ಪೇಷಂಟ್ ಕೂತ್ಕೊಂಡ್ರು ಕೂಡ ಅವರು ಕಂಟೇಬಲ್ ಕೂತ್ಕೊಳ್ತಾರೆ, ಆರಾಮಾಗಿ ಕೂತ್ಕೊಳ್ತಾರೆ, ಅವ್ರಿಗೂ ಏನು ನೋವು ಬರೋಲ್ಲ. ಎಲ್ಲ ಬೆಸ್ಟ್ ಐತೆ ಅಂತ ಹೇಳ್ತಾರೆ ಕಸ್ಟಮರ್ ಎಲ್ಲರೂ. ಚೆನ್ನಾಗಿದೆ ಗಾಡಿ ಮಾತ್ರ. ಜಾಗ ದೊಡ್ಡದಾಗಿದೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ನಮ್ಮ ಯಜಮಾನ್ರು ಬೇರೆ ಗಾಡಿ ಇತ್ತು, ಅದು ಓಡ್ಸೋಕ್ಕಾಗಲಿಲ್ಲ. ಈ ಗಾಡಿ ತೊಗೊಂಡ್ಮೇಲೆ ನನಗೆ ಧೈರ್ಯ ಬಂತು, ಈಸಿಯಾಗಿದೆ ಓಡ್ಸೋಕ್ಕೆ, ಆರಾಮಾಗಿ ಓಡಿಸ್ಬೋದು.